ದರ್ಶನ್ ರವರನ್ನ ಬಿಟ್ಟು ಬಿಡಿ ಎಂದು ಕಣ್ಣೀರು ಹಾಕಿದ ರೇಣುಕಾಸ್ವಾಮಿ ತಂದೆ. ಹೌದು ಸ್ನೇಹಿತರೆ, ರೇಣುಕಾಸ್ವಾಮಿ ತಂದೆ ಅವರು ಒಂದು ಕಣ್ಣೀರು ಹಾಕಿ ಇಲ್ಲ ದರ್ಶನ್ ರವರನ್ನ ಬಿಟ್ಟು ಬಿಡಿ, ಅವರು ನಾವು ಸಂಧಾನ ಮಾಡ್ಕೊಳ್ತೇವೆ ಅನ್ನೋ ಮಾತನ್ನ ಹೇಳಿದ್ದಾರಂತೆ. ಸೊ ಅಷ್ಟಕ್ಕೂ ಏನಾಯ್ತು, ಯಾಕೆ ಈ ರೀತಿ ಮಾತನ್ನ ಹೇಳಿದ್ರು, ಇದೆಲ್ಲದರ ಬಗ್ಗೆ ಸಂಪೂರ್ಣವಾಗಿ ನೋಡೋಣ ಬನ್ನಿ. ವೀಕ್ಷಕರೇ, ಸ್ಯಾಂಡಲ್ವುಡ್ನ ನಟರಾದಂತಹ ದರ್ಶನ್ ರವರು ಒಂದು ಮೊನ್ನೆಯಷ್ಟೇ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಜೈಲಿನಲ್ಲಿ ಇದ್ದಾರೆ. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇವರೊಂದು ಭಾಗಿಯಾಗಿದ್ದಾರೆ ಅಂತಕ್ಕಂಥ ಸುದ್ದಿಗಳು ಬಂದಿದ್ದು, ಸೊ ಯಾವುದೇ ಒಂದು ವಿವಾದವನ್ನ ಮಾಡದೆ ಸುಮ್ಮನೆ ಒಪ್ಪಿಕೊಂಡು ಜೈಲಿನಲ್ಲಿ ಈಗಲೂ ಕೂಡ ಇದ್ದಾರೆ. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ ಇವ್ರನ್ನ ಹೊರಗಡೆ ಕರ್ಕೊಂಡು ಬರಬೇಕು ಅಂತ ಹಲವಾರು ಪ್ರಯತ್ನಗಳನ್ನ ವಕೀಲರು ಮಾಡಿದ್ರು ಕೂಡ ಇವರು ಬೇಲ್ ಸಿಗೋಕೆ ಸಾಧ್ಯನೇ ಆಗಲಿಲ್ಲ. ಸೊ 1 ವರ್ಷಗಳ ಕಾಲ ನಿಮಗೆ ಏನು ಬೇಲ್ ಸಿಗೋದಿಲ್ಲ. 1 ವರ್ಷಗಳ ಕಾಲ ಕೋರ್ಟ್ನ ಟೈಮನ್ನು ವೇಸ್ಟ್ ಮಾಡಬೇಡಿ. 1 ವರ್ಷದೊಳಗೆ ವಿಚಾರಣೆಯನ್ನು ಮುಗಿಸ್ಬೇಕು ಅಂತಕ್ಕಂಥದ್ದನ್ನು ಕೋರ್ಟ್ ತೀರ್ಪು ನೀಡಿದೆ. ಇನ್ನು ತುಂಬಾ ತುಂಬಾನೇ ಭಾವುಕರಾಗಿದ್ದಾರೆ ದರ್ಶನ್ ರವರಾಗಿರ್ಬೋದು. ಹಾಗೇನು ನೋಡ್ಬೇಕಪ್ಪ ಅಂತಂದರೆ ದರ್ಶನ್ ರವರ ವಕೀಲರವರು ಆಗಿರ್ಬೋದು, ತುಂಬ ಸಂಕಟವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕಪ್ಪ ಅಂತಂದರೆ ಸಿಕ್ಕಿದ್ದು ಒಂದೇ ಚಾನ್ಸು, ಅದು ಹಾಳಾಗಿ ಹೋಗ್ಬಿಡ್ತಲ್ಲ ಅಂತ. ಇನ್ನು ಒಳ್ಳೆಯ ಸುದ್ದಿ ಮುಖಾಂತರ ಈಗ ತುಂಬ ಒಳ್ಳೆಯ ಸುದ್ದಿ ಕೂಡ ಬಂದಿದೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ನೋಡ್ಬೇಕಪ್ಪ ಅಂತಂದರೆ ಈಗ ದರ್ಶನ್ ರವರನ್ನ ಬಿಡುಗಡೆ ಮಾಡಿ ಅವರು ಕಷ್ಟ ನೋಡೋಕ್ಕೆ ಆಗ್ತಿಲ್ಲ, ಅವರು ನನ್ನ ಮಗ ಇದ್ದಂತೆ ಅನ್ನೋ ಮಾತನ್ನ ರೇಣುಕಾಸ್ವಾಮಿ ತಂದೆ ಅವರು ಹೇಳಿದ್ದಾರೆ. ಕಣ್ಣೀರು ಹಾಕ್ತಾ ಯಾವ ರೀತಿಯಾಗಿ ಹೇಳಿದ್ದಾರೆಪ್ಪ ಅಂತಂದರೆ, ಇಲ್ಲ ಅವರನ್ನ ಬಿಟ್ಬಿಡಿ, ಯಾಕಪ್ಪ ಅಂತಂದರೆ ನಾವು ಅವರು ಸಂಧಾನ ಮಾಡಿಕೊಂಡು ಏನೋ ಮಾಡ್ತೀವಿ, ಅವರು ನನ್ನ ಮಗ ಇದ್ದಂತೆ ಅನ್ನೋ ಮಾತನ್ನ ಹೇಳಿದ್ದಾರೆ. ಸೊ ಯಾಕೆ ಹೀಗೆ ಹೇಳಿದ್ರು, ಏನೇನಾಯಿತು, ಇನ್ನು ಏನು ಆಗಲಿದೆ ಮುಂದೆ, ಎಲ್ಲಿ ಹೇಳಿದ್ರು, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ದರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೆಯದಾಗಿ ಪವಿತ್ರ ಗೌಡ ಹಾಗೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪವಿತ್ರ ಗೌಡ ಅವರು ಭಾಗಿಯಾಗಿದ್ದರು, ದರ್ಶನ್ ರವರು ಭಾಗಿಯಾಗಿದ್ದರು ಅಂತಕ್ಕಂಥ ಸುದ್ದಿಗಳು ಕೇಳಿ ಬಂದವು. ಆಗ ದರ್ಶನ್ ರವರು ಯಾವುದೇ ವಿವಾದಕ್ಕೆ ತಲೆ ಕೊಡದೆ ಒಪ್ಕೊಂಡ್ಬಿಟ್ರು ಅವರು ಮಾಡಿರೋದನ್ನು. ಯಾವುದೋ ಕೆಟ್ಟ ಟೈಮ್ ಅಂತ ಅನ್ನೋದನ್ನ ನಾವು ಇಲ್ಲಿ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ಕೋಪದ ಕೈಲಿ ಬುದ್ಧಿಯನ್ನು ಕೊಟ್ಟಿದ್ದಾರೆ. ಸೊ ಕೋಪದ ಸಮಯದಲ್ಲಿ ಏನೋ ಮಾಡೋಕೆ ಹೋಗಿ ಏನೋ ಆಗಿದೆ ಅಂತಕ್ಕಂಥದ್ದು ನಮಗೆಲ್ಲ ತಿಳಿದು ಬರ್ತಾ ಇದೆ. ಯಾಕಪ್ಪ ಅಂತಂದರೆ ಟೈಮ್ ಆ ಥರ ಇರುತ್ತೆ. ಅವರೇನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಆ ಥರ ಮಾಡಬೇಕು ಅನ್ನೋದು ಅವರು ವಿಚಾರದಲ್ಲಿ ಇರೋದಿಲ್ಲ. ಏನೋ ಒಂದಿಷ್ಟು ಹೆದರಿಸಿ ಬಿಡಬೇಕು ಅನ್ನೋ ವಿಚಾರಗಳು ಅವ್ರ ತಲೆಯಲ್ಲಿರ್ತವೆ. ಆದರೆ ಏನೋ ಅಚಾನಕ್ಕಾಗಿ ಟೈಮ್ ವಿಧಿ ಆಟ, ಏನು ಹೇಳೋಕ್ಕೆ ಬರಲ್ಲ, ಏನು ಮಾಡೋಕ್ಕೆ ಬರಲ್ಲ. ಸೊ ಆ ವಿಧಿ ಆಟವನ್ನು ಆಡ್ಬಿಡುತ್ತೆ. ಅವಾಗ ರೇಣುಕಾಸ್ವಾಮಿ ಅವರು ಮರಣವನ್ನು ಹೊಂತಾರೆ. ಆಗ ಈಗ ಯಾವ ರೀತಿಯಾಗಿ ಬಿಡುತ್ತೆ ಅಪ್ಪ ಅಂತಂದರೆ ತುಂಬ ದರ್ಶನ್ ರವರು ಯೋಚನೆಯನ್ನು ಮಾಡ್ತಾ ಇದ್ದಾರೆ, ತುಂಬ ದುಃಖವನ್ನು ಪಡ್ತಾ ಇದ್ದಾರೆ. ತುಂಬ ಯಾವ ರೀತಿಯಾಗಿದೆ ಅಂದರೆ ನರಕದ ಬಾಳಾಗ್ಬಿಟ್ಟಿದೆ ಅವರು ಜೈಲಿನಲ್ಲಿ. ಯಾಕೆಂದರೆ ಬೆನ್ನು ನೋವು ಆಗಿರ್ಬೋದು, ಸರಿಯಾಗಿ ಊಟ ಸರಿಯಾಗಿ ಹೋಗ್ತಾ ಇಲ್ವಂತೆ, ಕೆಲವೊಂದಿಷ್ಟು ರೋಗಗಳು ಅವ್ರಿಗೆ ಬರ್ತಾ ಇವೆ ಅಂತೆ. ಬೆನ್ನು ನೋವು ಆಗಿರ್ಬೋದು, ಸೊಂಟ ನೋವು, ತುಂಬ ನರಳಾಡ್ತಾ ಇದ್ದಾರೆ ದರ್ಶನ್ ರವರು. ದೊಡ್ಡ ವಿಷ ಕೊಟ್ಬಿಟ್ಟು ಅನ್ನೋ ರೀತಿಗೆ ಕೂಡ ಹೋಗಿದ್ದಾರಂತೆ. ನನ್ನನ್ನು ವಿಷ ಕೊಟ್ಬಿಟ್ಟು ನನ್ನನ್ನು ಮರಣವನ್ನು ಮಾಡಿಬಿಡಿ, ನನ್ನನ್ನು ಕೊಂದ್ಬಿಡಿ ಅನ್ನೋ ಮಾತನ್ನು ಇಲ್ಲಿ ದರ್ಶನ್ ರವರು ಹೇಳಿದ್ದಾರಂತೆ. ಸೊ ಈ ರೀತಿಯಾದ ಭಾವುಕ ಮಾತುಗಳನ್ನು ಹೇಳಿದ್ದಾರಂದರೆ ಅವರು ಎಷ್ಟೊಂದು ನರಕ ಯಾಚನೆಯನ್ನು ಜೈಲಿನಲ್ಲಿ ಅನುಭವಿಸ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ಬೋದು. ಸೊ ಇನ್ನು ರೇಣುಕಾಸ್ವಾಮಿ ತಂದೆಯವರು ಈ ರೀತಿಯಾದ ಮಾತುಗಳನ್ನು ಹೇಳಿದಾರಂತೆ. ಇಲ್ಲ ಅವರನ್ನು ಬಿಟ್ಬಿಡಿ, ನಾವು ಸಂಧಾನವನ್ನು ಮಾಡ್ಕೊಳ್ತೀವಿ ಅನ್ನೋ ಮುಖಾಂತರ ಹೇಳಿದ್ದಾರಂತೆ. ಇಲ್ಲ ಅವರು ನಮಗೆ ಮಗ ಏನೋ ಆಗಿದೆ, ತಿಳಿದೇನೋ ಮಾಡಿದ್ದಾರೆ, ಟೈಮ್ಗೆ ಟೈಮ್ಗೆ ಆ ರೀತಿ ಆಗಿದೆ, ಅವರೇನು ಆ ಥರ ಮಾಡಬೇಕು ಅನ್ನೋದು ಅವ್ರ ವಿಚಾರದಲ್ಲಿ ಇರಲಿಲ್ಲೇನೋ. ಇರಲಿ, ಅವರು ನಮ್ಮ ಮಗ ಇದ್ದ ಹಾಗೆ ಅವರ ನರಾಟವನ್ನು ನಮಗೆ ನೋಡೋಕ್ಕೆ ಆಗ್ತಿಲ್ಲ, ಅವರನ್ನು ಹೊರಗಡೆ ಬಿಟ್ಬಿಡಿ, ನಾವು ಅವರು ಏನೋ ಸಂಧಾನವನ್ನು ಮಾಡ್ಕೊಳ್ತೀವಿ, ನಮಗೆ ಎಷ್ಟು ಬೇಕೋ ಅಷ್ಟು ಕೊಡ್ತಾರೆ, ನಮ್ಮ ಜೀವನವನ್ನು ಅವರು ನೋಡ್ಕೊಂಡು ಹೋಗ್ತಾರೆ ಅನ್ನೋ ಮಾತನ್ನು ಇಲ್ಲಿ ರೇಣುಕಾಸ್ವಾಮಿ ಅವರ ತಂದೆಯವರು ಹೇಳಿದ್ದಾರಂತೆ. ಸೊ ಇದ್ರ ಬಗ್ಗೆ ಏನಾಗುತ್ತೆ ಮುಂದೆ ಅನ್ನೋದನ್ನ ನೋಡೋಣ. ಆದಷ್ಟು ಬೇಗ ನಿಮಗೆ ಏನೇನಾಗುತ್ತೆ ಅನ್ನೋದರ ಅಪ್ಡೇಟನ್ನು ಕೊಡ್ತೀನಿ. ಹಾಗೆ ಡಿ ಬಾಸ್ ಅವ್ರ ಬಗ್ಗೆ ನಿಮ್ಗೆ ಏನಿಸ್ತೆ, ಇವರು ಆದಷ್ಟು ಬೇಗ ಹೊರಗಡೆ ಬರಬೇಕಾ, ಇದ್ರ ಬಗ್ಗೆ ನಿಮ್ಗೆ ಏನಿಸ್ತೆ ಅನ್ನೋರು ಕಮೆಂಟ್ ಮಾಡಿ.